ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ಮೀನರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೀನರಾಶಿಗೆ ಅಧಿಪತಿ ಗುರು. ಈ ಮೀನರಾಶಿಯಲ್ಲಿ ಪೂರ್ವ ಭಾದ್ರ 4ನೇ ಪಾದ, ಉತ್ತರ ಭಾದ್ರದ 4 ಪಾದಗಳು ಮತ್ತು ರೇವತಿ ನಕ್ಷತ್ರದ 4 ಪಾದಗಳೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ಈ 9 ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದಂತಹ ಫಲಗಳನ್ನು ತಿಳಿದುಕೊಳ್ಳೋಣ. ಜೂನ್ 2026 ಎಂಬಂತಹ ಮಾಸ ಈ ಮೀನರಾಶಿಯವರಿಗೆ ಸಾಧಾರಣವಾದಂತಹ ಮಾಸವಲ್ಲ. ಸಾಡೆ ಸಾತಿ ಪ್ರಭಾವದಿಂದ ಬಂದಂತಹ ಒತ್ತಡಗಳಿರಬಹುದು, ಆತಂಕಗಳು, ಹಾಗೆ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳು ಪುನರಾರಂಭವಾಗ್ತಕ್ಕಂತಹ ಸ್ಥಿತಿಗೆ ಬರ್ತಕ್ಕಂತಹ ಸಮಯ ಈ ಜೂನ್ ತಿಂಗಳಂತ ಹೇಳಬಹುದು. ಈ ತಿಂಗಳಲ್ಲಿ ಗುರುಗ್ರಹ 5ನೇ ಮನೆ 5ನೇ ಸ್ಥಾನದಲ್ಲಿ ಆಶೀರ್ವಾದವನ್ನು ನೀಡಲಿದ್ದಾರೆ. ಈ ಗುರುಗ್ರಹ ನಿಮ್ಮ ರಾಶಿ ಲಗ್ನದ ಮೇಲೆ ದೃಷ್ಟಿಯನ್ನು ಇಟ್ಟಿರ್ತಾರೆ. ಶುಕ್ರನ ಅನುಗ್ರಹ ಮತ್ತು ರವಿ ಉದ್ಯೋಗ, ಪದವಿ, ಕೆರಿಯರ್ಗಳ ಒಂದು ಅದ್ಭುತವಾದಂತಹ ಯೋಗವನ್ನು ನೀಡಲಿದ್ದಾರೆ. ಸೊ ಇವೆಲ್ಲವೂ ಸೇರಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಎನರ್ಜಿಯನ್ನು ಕೊಡಲಿದ್ದಾರೆ. ಇನ್ನೊಂದು ಕಡೆ ಈ ಕುಜ ದ್ವಿತೀಯ ಸ್ಥಾನದಲ್ಲಿದ್ದು ನಿಮ್ಮ ಮಾತುಗಳಲ್ಲಿ ಮತ್ತು ಕುಟುಂಬ ಅಂತರಂಗದಲ್ಲಿ ಕೆಲವು ಕಲರವಗಳನ್ನು ಹೆಚ್ಚಿಸ್ತಕ್ಕಂತಹ ಸೂಚನೆಗಳು ಸಹ ಕಾಣ್ತಾ ಇವೆ. ಬುಧನು ಕನ್ಫ್ಯೂಷನ್ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಷ್ಕರಣೆಗಳನ್ನು ನಿಮಗೆ ಕೊಡಲಿದ್ದಾನೆ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವಂತಹ ಕೆಲವೊಂದು ಶುಭ ಫಲಗಳು, ಹಾಗೆ ಅಪಾಯಕಾರಿಯಾದಂತಹ ಮುಖ್ಯವಾದ ಪಾಯಿಂಟ್ಸ್ಗಳು ಅಂದರೆ ಗೋಚಾರ ಸಂಬಂಧ ಫಲಗಳು ಹೇಗಿವೆ ಎಂಬುದನ್ನು ವಿವರವಾಗಿ ಕ್ಯಾಟಗರಿ ವೈಸ್ ತಿಳಿಸಲಿದ್ದೇನೆ. ಹಾಗೆ ಕೊನೆಯಲ್ಲಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರವನ್ನು ಸಹ ತಿಳಿಸಲಿದ್ದೇನೆ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಫಲಗಳ ವಿಶ್ಲೇಷಣೆ ಮತ್ತು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಜೂನ್ 2026 ಅಧಿಕ ಜ್ಯೇಷ್ಠ ಮಾಸ ಹುಣ್ಣಿಮೆಯಿಂದ ಈ ತಿಂಗಳು ಪ್ರಾರಂಭವಾಗಿ ನಿಜ ಜ್ಯೇಷ್ಠ ಮಾಸ ಈ ತಿಂಗಳಲ್ಲಿ ಪ್ರಾರಂಭವಾಗ್ತದೆ. ಮೊದಲ 15 ದಿನಗಳು ಅಧಿಕ ಮಾಸ. ಈ ಸಮಯದಲ್ಲಿ ದೋಷ ನಿವಾರಣೆ ಪೂಜೆಗಳು, ಶಾಂತಿ ಕಾರ್ಯಗಳು, ಆಧ್ಯಾತ್ಮಿಕ ಸೇವೆ, ದಾನ ಇಂತಹವುಗಳಿಗೆ ಅದ್ಭುತವಾದಂತಹ ಸಮಯ. ಶಾಪಿಂಗು, ವಾಹನ, ವಸ್ತುಗಳು, ಹಾಗೆ ಗೃಹೋಪಯೋಗವಾಗಿ ಇರತಕ್ಕಂತಹ ವಸ್ತುಗಳು, ಗೋಲ್ಡ್ನಂತಹ ಪರ್ಚೇಸಿಂಗ್ ಮಾಡ್ತಕ್ಕಂತಹಕ್ಕೆ ಇದು ಒಳ್ಳೆಯ ಸಮಯವೇ. ಆದರೆ ವಿವಾಹ, ಗೃಹ ಪ್ರವೇಶ, ಯಾವುದಾದರೂ ಶುಭ ಕಾರ್ಯಕ್ರಮಗಳಿಗೆ ಈ ತಿಂಗಳ ಮೊದಲ 15 ದಿನಗಳು ಅವಾಯ್ಡ್ ಮಾಡ್ತಕ್ಕಂತಹದ್ದು ಉತ್ತಮ ಅಂತಲೇ ಹೇಳಬಹುದು. 15ರ ನಂತರ ನಿಜ ಜ್ಯೇಷ್ಠ ಮಾಸ. ಇಲ್ಲಿಂದ ವಿವಾಹಗಳು, ಗೃಹ ಪ್ರವೇಶಗಳು, ಹೊಸ ವ್ಯಾಪಾರ ಆರಂಭ ಇವೆಲ್ಲವೂ ನೆರವೇರಿಸಲು ಶುಭ ಕಾಲ ಅಂತ ಹೇಳಬಹುದು. ಈ ತಿಂಗಳಲ್ಲಿ ಮತ್ತೊಂದು ವಿಶೇಷ ಏನೆಂದರೆ 2 ಶನಿ ತ್ರಯೋದಶಿ ಕೂಡ ಇರಲಿದೆ. ಇದು ತುಂಬ ವಿಶೇಷ. ಸೊ ಈ ದಿನಗಳಲ್ಲಿ ನೀವು ಶನಿ ಸಂಬಂಧಿತ ಶಾಂತಿ ಪೂಜೆಗಳು, ಶನಿ ಸಂಬಂಧಿತಂತಹ ಹೋಮಗಳು ಮಾಡಿದರೆ ಶನಿ ಪ್ರಭಾವದಿಂದ ಬಂದಂತಹ ಸಮಸ್ಯೆಗಳು ದೂರವಾಗ್ತಕ್ಕಂತಹ ಅವಕಾಶಗಳಿರುತ್ತವೆ. ಈ ಜೂನ್ ಮಾಸದಲ್ಲಿ ಮೀನರಾಶಿಯವರಿಗೆ ಒಟ್ಟಿಗೆ 5 ಗ್ರಹಗಳ ಚಲನೆ ಹೊಂದುತ್ತಿವೆ. ಅದರಲ್ಲಿ ಗುರುವು ಜೂನ್ 2ರಂದು ಕರ್ಕಾಟಕಕ್ಕೆ ಬಂದು ಉಚ್ಚ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಶುಕ್ರನೂ ಸಹ ಜೂನ್ 8ರಂದು ಮಿಥುನದಿಂದ ಕರ್ಕಾಟಕಕ್ಕೆ ಬಂದು ಗುರುವಿನೊಂದಿಗೆ ಇರಲಿದ್ದಾರೆ. ರವಿ ಜೂನ್ 15ರಿಂದ ಮಿಥುನಕ್ಕೆ ಬಂದು 4ನೇ ಸ್ಥಾನದ ಫಲಗಳನ್ನು ಸಹ ಕೊಡ್ತಾನೆ. ಈ ಕುಜಗ್ರಹ ಜೂನ್ 21ರಂದು ಸ್ಥಾನ ಬದಲಾಯಿಸಲಿದ್ದಾರೆ. ಇನ್ನು ಬುಧ ಈ ತಿಂಗಳು ನಿಮ್ಮ ಮಾನಸಿಕ ಸ್ಥಿತಿ, ನಿರ್ಣಯಗಳ ಮೇಲೆ ಬಲವಾದಂತಹ ಪ್ರಭಾವವನ್ನು ತೋರಿಸಲಿದ್ದಾರೆ. ಸೊ ಮೀನರಾಶಿಯವರಿಗೆ ಸಾಡೆ ಸಾತಿಯಿಂದ ಸ್ವಲ್ಪ ರಿಲೀಫು ಸಿಗ್ತಕ್ಕಂತಹ ಸಮಯ. ಮುಖ್ಯವಾಗಿ ಈ 3 ಗ್ರಹಗಳು ರವಿ, ಶುಕ್ರ, ಗುರು ನಿಮಗೆ ಬಲವಾಗಿ ಸಪೋರ್ಟ್ ಮಾಡಲಿದ್ದಾರೆ. ಸೊ ಯಾವಾಗ ಯಾವ ಗ್ರಹಗಳು ಯಾವ ವಿಧವಾಗಿ ಕೆಲಸ ಮಾಡಲಿವೆ ಎಂಬುದನ್ನು ವಿವರವಾಗಿ ನೋಡೋಣ. ಗುರುಗ್ರಹ 5ನೇ ಸ್ಥಾನದಲ್ಲಿದ್ದು ಶುಭ ಫಲಗಳನ್ನು ನೀಡಲಿದ್ದಾರೆ. ಆತನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ. ಸೊ ಇದರಿಂದ ನಿಮ್ಮ ಮನಸ್ಸಿಗೆ ಆನಂದ ಮತ್ತು ಚೈತನ್ಯವನ್ನು ತುಂಬುತ್ತದೆ. ಜೀವನದಲ್ಲಿ ಮರಳಿ ಹೋಪ್ ಎಂಬುದು ನಿಮಗೆ ಬರಲಿದೆ. ಇಲ್ಲಿಯವರೆಗೆ ಸಾಡೆ ಸಾತಿ ಈ ಶನಿಯ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ನಿಮ್ಮಲ್ಲಿ ಹೋಪ್, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ಅವಕಾಶಗಳು, ಹೊಸ ದಾರಿಗಳು ಕಾಣುತ್ತವೆ. ವಿದ್ಯೆ, ಜ್ಞಾನ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ. ಇನ್ವೆಸ್ಟ್ಮೆಂಟ್ಸು, ಲಾಂಗ್ ಟರ್ಮ್ ಪ್ಲ್ಯಾನಿಂಗು, ಮಕ್ಕಳ ಭವಿಷ್ಯ, ಸ್ಟಡೀಸ್ನಂತಹ ವಿಷಯಗಳಲ್ಲೂ ಸಹ ಒಳ್ಳೆಯ ಡಿಸಿಷನ್ ತೆಗೆದುಕೊಳ್ತೀರಿ.
ವಿವಾಹವಿಲ್ಲದವರಿಗೆ ಒಳ್ಳೆಯ ವಿವಾಹ ಸಂಬಂಧಗಳು ಬರ್ತಕ್ಕಂತಹದ್ದು. ನಿಜವಾದ ಸಂಬಂಧಗಳಿಗೆ ಸರಿಯಾದ ಒಂದು ವ್ಯಕ್ತಿಯ ಕಡೆ ನೀವು ನಡೀತಾ ಇದ್ದೀರಾ ಎಂಬಂತಹ ಫೀಲಿಂಗ್ಸ್ ನಿಮ್ಮಲ್ಲಿ ಕಾಣಬಹುದು. ಇದು ನಿಮ್ಮ ಜೀವನವನ್ನು ಒಳಗಿನಿಂದ ಗ್ರೋ ಮಾಡ್ತಕ್ಕಂತಹ ಸಮಯ. ಭಯ ಬೀಳುವಂತಹ ಮನಸ್ಸನ್ನು ಧೈರ್ಯವಾಗಿ ಬದಲಾಯಿಸುವಂತಹ ಸ್ಥಿತಿಯನ್ನು ತರತಕ್ಕಂತಹ ಸಮಯ. ರವಿಗ್ರಹ 4ನೇ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಬಲ, ಕುಟುಂಬದಲ್ಲಿ ಒತ್ತಡಗಳು. ಸೂರ್ಯ 4ನೇ ಮನೆಯಲ್ಲಿರೋದ್ರಿಂದ ಮಿಶ್ರ ಫಲಗಳನ್ನು ಕೊಡ್ತಾರೆ. ಶುಭ ಫಲಗಳನ್ನು ನೋಡೋದಾದರೆ ಕೆರಿಯರ್ ವಿಚಾರದಲ್ಲಿ ಪ್ರಮೋಷನ್ಗೆ ಅವಕಾಶವಿರ್ತದೆ. ರವಿ 10ನೇ ಸ್ಥಾನವನ್ನು ನೋಡ್ತಾ ಇದ್ದಾರೆ. ಸೊ ಟಾರ್ಗೆಟ್ ಪೂರ್ತಿ ಮಾಡಿ ಮ್ಯಾನೇಜ್ಮೆಂಟ್ ದೃಷ್ಟಿಯಲ್ಲಿ ನೀವು ಪಾಸಿಟಿವ್ ಆಗಿ ಕಾಣ್ತೀರಿ. ಕಾಂಪಿಟೇಟಿವ್ ವಾತಾವರಣದಲ್ಲಿ ನೀವು ಜಯವನ್ನು ಸಹ ಗಳಿಸ್ತೀರಿ. ಆದರೆ ಇನ್ನು ಅನಾನುಕೂಲ ಅಂದರೆ ಪ್ರತಿಕೂಲ ವಾತಾವರಣ ಫಲಗಳು ಯಾವುದು ಎಂದರೆ 6ನೇ ಸ್ಥಾನಾಧಿಪತಿ 4ನೇ ಸ್ಥಾನದಲ್ಲಿರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳದೇ ಇರತಕ್ಕಂತಹದ್ದು, ಪ್ರಯಾಣಗಳಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳು, ವಿಳಂಬ ಆಗ್ತಕ್ಕಂತಹದ್ದು, ಮನೆಯಲ್ಲಿ ಶಾಂತಿಯ ಕೊರತೆ ಇಂಥವುಗಳನ್ನು ಸಹ ನೀವು ಕಾಣಬಹುದು. ಹಾಗಾಗಿ ಹೊರಗಡೆ ಇರತಕ್ಕಂತಹ ಟೆನ್ಷನ್ ಮನೆಯಲ್ಲಿ ತೋರಿಸಬಾರ್ದು. ಆಫೀಸ್ ಟೆನ್ಷನ್ ಮನೆಯ ಮೇಲೆ ಬೀಳದ ರೀತಿ ನೋಡ್ಕೊಳ್ಬೇಕು. ಯಾರಾದರೆ ಈ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೋ ಅವರು ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಇರ್ತದೆ. ಸೊ ಕುಜನು 2ಯ ಸ್ಥಾನದಲ್ಲಿರೋದ್ರಿಂದ ಮಾತುಗಳು, ಕುಟುಂಬ, ಅಂತರಂಗ ಕಲಹ ಎಂಬುದು ಈ ತಿಂಗಳು ಮೀನರಾಶಿಯವರಿಗೆ ಪ್ರಧಾನ ಪ್ರತಿಕೂಲ ಪ್ರಭಾವ ಅಂತಲೇ ಹೇಳಬಹುದು. ಕುಜನು 2ನೇ ಸ್ಥಾನದಲ್ಲಿರೋದ್ರಿಂದ ಶಾರೀರಿಕವಾಗಿ ಸ್ವಲ್ಪ ವೀಕ್ ಎಂಬಂತಹ ಫೀಲಿಂಗ್ಸ್ ಇರ್ತದೆ. ಸ್ಟ್ಯಾಮಿನಾ ಕಡಿಮೆ ಆಗಬಹುದು. ಒಳ್ಳೆ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಒಂದು ಕಾಲದಲ್ಲಿ ಟಾಪ್ನಲ್ಲಿದ್ದರೂ ಸಹ ನನ್ನಲ್ಲಿ ಏನೋ ಲೋಪವಿದೆ ಎಂಬಂತಹ ಸೆಲ್ಫ್ ಡೌಟ್ ಸಹ ನಿಮ್ಮಲ್ಲಿ ಬರುತ್ತೆ. ಇನ್ನು ಕುಟುಂಬ ವಿಷಯಗಳಲ್ಲಿ ಕೋಪದಿಂದ, ಆವೇಶದಿಂದ ಮಾತನಾಡೋದ್ರಿಂದ ಬಂಧುಗಳು, ಸೋದರರು, ತಂದೆ ತಾಯಿಯಂದಿರು ಇವರಿಗೆ ನಿಮ್ಮ ಮಾತುಗಳಿಂದ ಮನಸ್ಸು ನೋವುಂಟು ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಸೊ ಮಾತಿನಲ್ಲಿ ಹಿಡಿತವಿರಬೇಕು ಮತ್ತು ತಾಳ್ಮೆ ಇರಬೇಕು. ಇನ್ನು ಶುಕ್ರನು 5ನೇ ಸ್ಥಾನದಲ್ಲಿರೋದ್ರಿಂದ ಕುಜನು ತರುವಂತಹ ಅಂತರಂಗ ಕಲಹಗಳಿಗೆ, ತಪ್ಪು ವಿಷಯಗಳಿಗೆ ದಾರಿ ಮಾಡ್ತಕ್ಕಂತಹ ಕುಜನ ಪ್ರಭಾವವನ್ನು ಶುಕ್ರನು ನಿಮಗೆ ಸಾಫ್ಟ್ ಮಾಡಿ ನಿಮಗೆ ಸಂಬಂಧಗಳ ಮುಖಾಂತರ, ಸಂತೋಷದ ಮುಖಾಂತರ ಟೆನ್ಷನ್ ಕಡಿಮೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದರಿಂದ ಯಾವ ಫಲಗಳೆಂದರೆ ಆರ್ಥಿಕವಾಗಿ ಧನಲಾಭ ಹೆಚ್ಚಾಗುತ್ತವೆ, ಬಯಕೆಗಳೆಲ್ಲ ನೆರವೇರುತ್ತವೆ, ಆಹ್ವಾನಗಳು, ಕಾರ್ಯಕ್ರಮಗಳು, ಒಳ್ಳೆಯ ಆಹಾರ, ಸೆಲೆಬ್ರೇಷನ್ ಮಾಡಿಕೊಳ್ತಕ್ಕಂತಹದ್ದು. ನಿಮ್ಮ ಜೂನಿಯರ್ಸು ನಿಮಗೆ ಒಳ್ಳೆಯ ಸಪೋರ್ಟ್ ಕೊಡ್ತಾರೆ. ಅಂದರೆ ಪ್ರಾಬ್ಲಮ್ ಕೊಡುವುದು ಕುಜ, ಸೊಲ್ಯೂಷನ್ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹದ್ದು ಗುರು ಮತ್ತು ಶುಕ್ರನ ಕಾಂಬಿನೇಷನ್ ಅಂತ ಹೇಳ್ಬಹುದು. ಇನ್ನು ಈ ತಿಂಗಳು ಮೀನರಾಶಿಯವರಿಗೆ ಏಕೆ ವಿಶೇಷ ಮಾಸ? ಸೂರ್ಯ ನಿಮಗೆ ವಿಜಯದ ಹಾದಿಯನ್ನು ತೋರಿಸಲಿದ್ದಾನೆ. ಈ ತಿಂಗಳಲ್ಲಿ ಸೂರ್ಯನ ಸ್ಥಿತಿ ಹೇಗಿದೆ ಅಂದರೆ ಕಂಟೆಸ್ಟು, ಕಾಂಪಿಟೇಷನ್ನು, ಮ್ಯಾನೇಜ್ಮೆಂಟ್ನ ಮುಂದೆ ನಿಲ್ತಕ್ಕಂತಹ ಧೈರ್ಯ, ಕೆಲವೊಂದು ವಿಷಯಗಳಲ್ಲಿ ನೀವು ಗೆಲುವನ್ನು ಸಾಧಿಸುವಂತಹ ಆತ್ಮಸ್ಥೈರ್ಯವನ್ನು ಕೊಡಲಿದ್ದಾನೆ. ಇನ್ನು ಈ 3 ನಕ್ಷತ್ರದವರಿಗೂ ಸಹ ಅಂದರೆ ಮೀನರಾಶಿಯವರಿಗೆ ಮೈಂಡ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತದೆ. ಸಣ್ಣ ನಿರ್ಣಯಗಳಿಗೂ ಸಹ ಇವರು ಹೆಚ್ಚಿನ ಸಮಯ ಆಲೋಚನೆಯನ್ನು ಮಾಡ್ತಾರೆ. ಸೊ ಸೊಲ್ಯೂಷನ್ ಏನೆಂದರೆ ಆಧ್ಯಾತ್ಮಿಕ ಅಧ್ಯಯನ, ಜಪ, ಧ್ಯಾನ ಇವುಗಳಿಂದ ಮನಸ್ಸನ್ನು ಒಂದು ಶಾಂತಿ ರೂಪವಾಗಿ ತೆಗೆದುಕೊಂಡು ಹೋಗ್ಬೋದು. ಇನ್ನು ಸಾಡೆ ಸತಿಯಲ್ಲಿ ಇದ್ದಿರಲ್ವೇ, ಸೊ ಶನಿ ಶಾಂತಿ ಪೂಜೆಗಳು ತಪ್ಪದೇ ಮಾಡಬೇಕು. ನಿಮಗೆ ಸಾಡೆ ಸತಿ ಸೆಕೆಂಡ್ ಫೇಸ್ ನಡೀತಾ ಇದೆ. ಶನಿವಾರ ಅಥವಾ ಶನಿ ತ್ರಯೋದಶಿ ದಿನಗಳಲ್ಲಿ ಶನೇಶ್ವರನಿಗೆ ಕರಿ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು, ಭಕ್ತಿಯಿಂದ ಶನಿ ಸ್ತೋತ್ರ ಅಥವಾ ಶನಿ ಚಾಲಿಸ ಪಠಿಸೋದ್ರಿಂದ ಖಂಡಿತವಾಗಿಯೂ ನೀವು ಪಾಸಿಟಿವ್ ಫಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಕುಜನು ನಿಮಗೆ 2 ಮತ್ತು 3ನೇ ಸ್ಥಾನದಲ್ಲಿರೋದ್ರಿಂದ ಸೊ ಕುಜನು 2ನೇ ಸ್ಥಾನದಲ್ಲಿ ನೆಗೆಟಿವ್ ಭಾವಗಳನ್ನು ಕೊಡ್ತಾ ಇರ್ತಾನೆ. ಯಾವುದಾದ್ರೂ ಕುಜ ಶಾಂತಿ ಪೂಜೆ ಅಥವಾ ನೆಗೆಟಿವ್ ಆಗಿದ್ದು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಸಮಸ್ಯೆಗಳಲ್ಲಿದ್ದರೆ ಒಂದಿಬ್ಬರು ಬ್ರಾಹ್ಮಣರ ಕೈಯಲ್ಲಿ ಜಪ, ತರ್ಪಣ, ಹೋಮಗಳನ್ನು ಮಾಡಿಸ್ಕೊಳ್ಬಹುದು. ಸೊ ಇದರಿಂದ ಮಾತಿನಲ್ಲಿ ಬರ್ತಕ್ಕಂತಹ ಕೋಪ ಕಡಿಮೆ ಆಗುತ್ತವೆ ಮತ್ತು ಪಾಪಕರ್ಮಗಳು ಕಡಿಮೆ ಆಗುತ್ತವೆ. ತಪ್ಪು ನಡೆಯುವಂತಹ ಅವಕಾಶಗಳನ್ನು ದೂರ ಮಾಡುತ್ತಾನೆ ಅಂತ ಹೇಳ್ಬೋದು. ಸೊ ಇವೆಲ್ಲವೂ ಸಹ ಹೇಳಿಕೊಳ್ತಕ್ಕಂತಹದ್ದು ಜನರಲ್ ಆಗಿ ರಾಶಿಫಲಗಳು. ಜೀವನದಲ್ಲಿ 30-40% ಮಾತ್ರವೇ ಇವುಗಳು ರಿಯಲಿಸ್ಟಿಕ್ ಆಗಿ ಅನ್ವಯಿಸುತ್ತವೆ. ಉಳಿದವೆಲ್ಲವೂ ಸಹ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ನಿರ್ಣಯವಾಗುತ್ತವೆ. ಸೊ ಒಮ್ಮೆ ನೀವು ನಿಮ್ಮ ಪರ್ಸ್ನಲ್ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ತಕ್ಕಂತಹದ್ದು ಬೆಸ್ಟ್. ಸೊ ಇದಿಷ್ಟು ಜೂನ್ ತಿಂಗಳ ಮೀನರಾಶಿಯವರ ಫಲಗಳು.
ವೀಕ್ಷಕರೇ, ಮೀನರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.